ನಮಸ್ತೆ ಸ್ನೇಹಿತರೆ, ಇವತ್ತು ನಾನು ಇಲ್ಲಿ ಹುಬ್ಳಿ ಪಾಸ್ಪೋರ್ಟ್ ರೀಜನಲ್ ಆಫೀಸಿಗೆ ಪಾಸ್ಪೋರ್ಟ್ ರಿನ್ಯೂ ಮಾಡೋಕ್ಕೆ ಅಂತ ಬಂದಿದ್ದೆ. ಸೊ ಇಲ್ಲಿ ನೋಡ್ರಿ, ಇದು ನನ್ನ ಪಾಸ್ಪೋರ್ಟ್ 2017ನ್ಯಾಗ ನಾ ಇದನ್ನು ಪಾಸ್ಪೋರ್ಟ್ ಮಾಡಿಸ್ಕೊಂಡಿದ್ದೆ. ಸೊ 2027ಗೆ ಇದು ಮುಗ್ಯಾಕೆ ಬಂದೈತಿ. ಸೊ ನಾನು ಆಲ್ರೆಡಿ ಇನ್ನು ಸ್ವಲ್ಪ ಒನ್ ಇಯರ್ ಇರುತ್ತೆ ರಿನ್ಯೂ ಮಾಡೋಕ್ಕೆ ಬಂದೀನಿ. ಸೊ ಅದಕ್ಕೆ ನೀವು 1 ಇಯರ್ ಮೊದಲೇ ಇದನ್ನು ರಿನ್ಯೂ ಮಾಡಿದರೆ ಇದ್ರ ಏನಾಕತ್ತೆ ಅಂತಂದ್ರೆ ಇದ್ರದ್ದು ಪೊಲೀಸ್ ವೆರಿಫಿಕೇಷನ್ ನಿಮಗೆ ಬರೋಂಗಿಲ್ಲ. ಬಟ್ ಏನಾಗ್ತದೆ ಅಂದರೆ ಕಂಡೀಷನ್ ಟರ್ಮ್ಸ್ ಇದು ಅಡ್ರೆಸ್ ನಿಮ್ಮದು ಚೇಂಜ್ ಆಗಿರಬಾರ್ದು. ಯಾವುದು ಈ ಫಸ್ಟ್ ಮಾಡಿಸ್ದಾಗ ಪಾಸ್ಪೋರ್ಟದ್ದು ಏನು ಡೀಟೇಲ್ಸ್ ಇರ್ತೈತಲ್ಲ, ಇದ್ರೊಳಗೆ ಏನು ಚೇಂಜಸ್ ಇರಲಿಲ್ಲ ಅಂದ್ರೆ ನಿಮ್ಗೆ ವಿತೌಟ್ ಪೊಲೀಸ್ ವೆರಿಫಿಕೇಷನ್ನ ಇದಕ್ಕೆ ಸೀಲ್ ಹಾಕಿ ಇದು ಬ್ಯಾನ್ ಅಂತ ಬಂದ್ ಮಾಡಿ ನಿಮ್ಗೆ ಹೊಸ ಪಾಸ್ಪೋರ್ಟ್ ಇಶ್ಯೂ ಮಾಡ್ತಾರೆ. ವಿತೌಟ್ ವೆರಿಫಿಕೇಷನ್ನ ನಿಮ್ಗೆ ಡೈರೆಕ್ಟ್ ಹೊಸ ಪಾಸ್ಪೋರ್ಟ್ ತೊಗೋಬೋದು. ಅದು ಇನ್ನು 10 ವರ್ಷ ವ್ಯಾಲಿಡಿಟಿ ಇರ್ತೈತಿ. ಸೊ ನಂದು ಯಾವುದು ಏನು ಅಡ್ರೆಸ್ ಏನು ಡೀಟೇಲ್ಸ್ ಚೇಂಜ್ ಆಗಿಲ್ಲ. ಸೊ ಅಪ್ಲಿಕೇಶನ್ ಫಿಲ್ ಮಾಡೀನಿ. ಸೊ ಇದನ್ನು ಸಬ್ಮಿಟ್ ಮಾಡಿ ಇದಕ್ಕೆ ಸ್ಟ್ಯಾಂಪ್ ಹಾಕಿಸಿ ಈಗ ಹೊಸ ಪಾಸ್ಪೋರ್ಟ್ ತೊಗೋಬೇಕು. ಸೊ ಅದಕ್ಕೆ ಬಂದೇನಿ ಈಗ.